ವೆಲ್ಕಮ್ ಬ್ಯಾಕ್ ಟು ಸಿರಿ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತು ಒಂದು ಹೆವಿ ಬ್ರೈಡಲ್ ಸೀರೆ ಕುಚ್ಚು ಮಾಡೋದು ಹೇಗೆ ಅಂತ ಕಲ್ತ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಹೊಸದಾಗಿ ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೇನೆ ಪಕ್ಕದಲ್ಲೇ ಬರುವಂತ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಆಪ್ಷನ್ನ ಚೂಸ್ ಮಾಡಿಕೊಂಡ್ರೆ ನಾನು ಯಾವುದೇ ವಿಡಿಯೋಸ್ ಹಾಕಿದ್ರೂ ಮೊದಲು ನೋಟಿಫಿಕೇಶನ್ ನಿಮ್ಗೇನೆ ಬರುತ್ತೆ. ಬನ್ನಿ ಇವತ್ತಿನ ಡಿಸೈನ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಇವತ್ತಿನ ಡಿಸೈನ್ ಮಾಡೋದಕ್ಕೆ ನಾನು ತಗೊಂಡಿರೋದು 7 ಎಳೆ ದಾರನ ತಗೊಂಡು ಈ ರೀತಿ ಗಂಟು ಹಾಕೊಂಡಿದ್ದೀನಿ. ಸೇಮ್ ಪಾಯಿಂಟ್ ಇಂದನೇ ನೀಡಲ್ನ ಹಾಕಿ ಒಂದು ಚೈನ್ ಹಾಕೋಬೇಕು. ಹಾಗೆ ನಾನು ಯೂಸ್ ಮಾಡ್ತಿರೋ ನೀಡಲ್ ಬಂದು ನೀಡಲ್ ನಂಬರ್ 10 0.75 mm. ಚೈನ್ ಆದ್ಮೇಲೆ ಸೂಜಿ ಮೇಲೆ ದಾರ ತಗೊಂಡು ಸ್ವಲ್ಪ ಕ್ರಾಸ್ ಆಗಿ ಇಟ್ಕೊಂಡು ನಾವು ಡೈರೆಕ್ಟ್ ಆಗಿ ಡಬಲ್ ಕ್ರೋಶಿಯನ್ನ ವರ್ಕ್ ಮಾಡ್ಕೋಬೇಕು. ಡಬಲ್ ಕ್ರೋಶೆ ಆದ್ಮೇಲೆ ಒಂದು ಚೈನ್ ಹಾಕೊಳ್ಳೋಣ. ಚೈನ್ ಹಾಕಿ ಆದ್ಮೇಲೆ ದಾರ ತೆಗೆದು ಒಂದು ಬೀಡ್ನ ಹಾಕೋತಾ ಇದ್ದೀನಿ. ಬೀಡ್ನ ಹಾಕೊಂಡು 2 ಚೈನ್ ಹಾಕೋಬೇಕು. ಅಂದ್ರೆ ಬೀಡ್ ಲಾಕ್ ಒಂದಾಗುತ್ತೆ, ಒಂದು ಎಕ್ಸ್ಟ್ರಾ ಚೈನ್ ಆಗುತ್ತೆ. ಇವಾಗ ಸೂಜಿ ಮೇಲೆ ಒಂದ್ಸತಿ ದಾರ ತಗೊಂಡು ನೋಡಿ, ಇಲ್ಲಿ ಲಾಕ್ಗೂ ಮತ್ತೆ ಡಬಲ್ ಕ್ರೋಶೆಗೂ ಗ್ಯಾಪ್ ಇದೆ ಅಲ್ವಾ, ಅದ್ರೊಳಗಡೆಗೆ ನಾವು ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋಬೇಕು. ಸೂಜಿ ಮೇಲೆ ಒಂದ್ಸತಿ ದಾರ ತಗೊಂಡು ವರ್ಕ್ ಮಾಡೋ ಸ್ಟಿಚ್ಗೆ ಡಬಲ್ ಕ್ರೋಶೆ ಅಂತ ಹೇಳ್ತೀವಿ. ಸೊ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಸ್ಟಿಚ್ಚು. ನೋಡಿ, ಸೂಜಿ ಮೇಲೆ ಒಂದ್ಸತಿ ದಾರ ತಗೊಂಡು ಇನ್ಸರ್ಟ್ ಮಾಡಿ ದಾರ ತೆಗೆದ್ರೆ 3 ಲೂಪ್ ಆಗುತ್ತೆ. 2 ಮಾಡ್ಕೊಂಡು 1 ಲೂಪ್ ಅನ್ನ ಮಾಡ್ಕೋಬೇಕು. ಹಾಗೇನೆ ಸೇಮ್ ಪಾಯಿಂಟ್ಗೆ ನಾವು 5 ಡಬಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ಕೋಬೇಕು. ನೋಡಿ, 5 ಡಬಲ್ ಕ್ರೋಶೆ ವರ್ಕ್ ಮಾಡಿ ಆದ್ಮೇಲೆ ಇವಾಗ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಸುಮಾರು ಜನ ಇಲ್ಲೇನೆ ಮಿಸ್ಟೇಕ್ ಮಾಡ್ತೀರಾ. ಸೂಜಿ ಮೇಲೆ ದಾರ ತಗೊಂಡು ಈ ಸ್ಲ್ಯಾಂಟಿಂಗ್ ಅರ್ಚ್ ಮಾಡ್ಕೊಂಡ್ವಿ ಅಲ್ವಾ, ಅದು ಎಲ್ಲಿಗೆ ಬರುತ್ತೋ ನೋಡ್ಕೊಂಡು ಡೈರೆಕ್ಟ್ ಆಗಿ ಡಬಲ್ ಕ್ರೋಶೆ ಸ್ಟಿಚ್ ನ ವರ್ಕ್ ಮಾಡ್ಕೋಬೇಕು. ಲಾಕ್ ಮಾಡಬಾರ್ದು, ಡೈರೆಕ್ಟ್ ಆಗಿ ಡಬಲ್ ಕ್ರೋಶೆ ಸ್ಟಿಚ್ ನ ವರ್ಕ್ ಮಾಡ್ಕೋಬೇಕು. ನೋಡಿ, ಈ ತರ ಸ್ಲ್ಯಾಂಟಿಂಗ್ ಆರ್ಚಸ್ ಬರುತ್ತೆ. ಮತ್ತೆ ಇವಾಗ ಒಂದು ಚೈನ್ ಹಾಕೊಳ್ಳಿ. ಚೈನ್ ಹಾಕೋದು ಕಂಪಲ್ಸರಿ. ಇವಾಗ ಮತ್ತೆ ನಾನು ಬೀಡ್ನ ಹಾಕ್ತಾ ಇದ್ದೀನಿ. ಇಲ್ಲಿ ಬಂದು ನಾನು 3mm ಬೀಡ್ನ ಯೂಸ್ ಮಾಡ್ತಿರೋದು. ಹಾಗೇನೆ ಮೆಟೀರಿಯಲ್ಸ್ ಏನ ನೀವು ಪರ್ಚೇಸ್ ಮಾಡಬೇಕು ಅಂದ್ರೆ ಕವಿತಾ ಎಂಟರ್ಪ್ರೈಸಸ್ ಅಲ್ಲಿ ನಾನು ತಗೊಳ್ಳೋದು. ಅವರ ಶಾಪ್ ಡೀಟೇಲ್ಸು ಹಾಗೆ ಅವರ ಕಾಂಟ್ಯಾಕ್ಟ್ ನಂಬರು ಹಾಗೆ ಅವರ ವೆಬ್ಸೈಟ್ ಡೀಟೇಲ್ಸು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಒಂದ್ಸತಿ ನೀವು ಇಂಟ್ರೆಸ್ಟ್ ಇದ್ರೆ ಚೆಕ್ ಮಾಡ್ಬೋದು. ಪ್ರತಿಯೊಂದು ಮೆಟೀರಿಯಲ್ಸ್ ನಿಮಗೆ ಅಲ್ಲೇನೆ ಸಿಗುತ್ತೆ. ಸೊ ನಾನೇನು ಡಬಲ್ ಕ್ರೋಶೆ ಮಾಡ್ಕೊಂಡೆ ಅಲ್ವಾ, ಅದೇ ಡಬಲ್ ಕ್ರೋಶೆ ಗ್ಯಾಪ್ಗೆ 5 ಡಬಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ಕೋಬೇಕು. ಒಂದು ಸ್ಲ್ಯಾಂಟಿಂಗ್ ಆರ್ಚ್ಗೆ ನಮಗೆ 5 ಡಬಲ್ ಕ್ರೋಶೆ ಸ್ಟಿಚ್ ಬರುತ್ತೆ. ಹಾಗೆ ಡಬಲ್ ಕ್ರೋಶೆ ಸ್ಟಿಚಸ್ನ ಮಾಡಬೇಕಾದ್ರೆ ವೇರಿಯೇಷನ್ ಮಾಡ್ಕೋಬೇಡಿ, ಲೆಂತ್ ಕಡೆ ಫೋಕಸ್ ಮಾಡಿ ವರ್ಕ್ ಅನ್ನ ಮಾಡ್ಕೊಳ್ಳಿ. ಸೊ ಈ ಒಂದು ಟಿಪ್ಪು ಪ್ರತಿ ವಿಡಿಯೋದಲ್ಲೂ ಹೇಳ್ತಾ ಇರ್ತೀನಿ. ಸೊ ಫಾಲೋ ಮಾಡೋದನ್ನ ಮರಿಬೇಡಿ. ಹಾಗೇನೆ ಕ್ಲಾಸಸ್ ಬಗ್ಗೆ ಕೇಳ್ತಾ ಇದ್ರಿ. ಆನ್ಲೈನು ಜೊತೆಗೆ ಆಫ್ಲೈನ್ ಎರಡೂ ಕೂಡ ಇರುತ್ತೆ. ನಿಮಗೆ ಆನ್ಲೈನ್ ಬೇಕು ಅಂದ್ರೆ 1-on-1 ಕ್ಲಾಸಸ್ ಇರುತ್ತೆ. ನಾನು ಗ್ರೂಪ್ ಅಲ್ಲಿ ತಗೊಂಡು ಹೇಳ್ಕೊಡೋದಿಲ್ಲ. ಯಾಕಂದ್ರೆ ಕೆಲವೊಬ್ರಿಗೆ ಅರ್ಥ ಆಗುತ್ತೆ, ಕೆಲವೊಬ್ರಿಗೆ ಅರ್ಥ ಆಗೋದಿಲ್ಲ. ಸೊ ಹಾಗಾಗಿ 1-on-1 ಕ್ಲಾಸಸ್ನ ಫಸ್ಟ್ ತಗೊಂಡು ನಾನು ಆಮೇಲೆ ಗ್ರೂಪ್ ಕ್ಲಾಸಸ್ನ ತಗೊಳ್ಳೋದು. ಆನ್ಲೈನ್ ಕ್ಲಾಸು ಈ ರೀತಿ ಇರುತ್ತೆ. ಸೊ ನೋಡಿ, ಈ ಆರ್ಚು ಅಷ್ಟೇ ಡೈರೆಕ್ಟ್ ಆಗಿ ಲಾಕ್ ಮಾಡಬಾರ್ದು, ಡಬಲ್ ಕ್ರೋಶೆ ಮಾಡ್ಕೋಬೇಕು. ಡಬಲ್ ಕ್ರೋಶೆ ಮಾಡಿಕೊಂಡು ಒಂದು ಚೈನ್ ಹಾಕಿ ಮತ್ತೆ ಒಂದು ಬೀಡ್ ಆದ್ಮೇಲೆ 2 ಚೈನ್ ಹಾಕೋಬೇಕು. ಹಾಗೆ ಆಫ್ಲೈನ್ ಕ್ಲಾಸಸ್ ಬಗ್ಗೆನೂ ತುಂಬಾ ಜನ ಕೇಳ್ತಾ ಇದ್ದೀರಾ. ಆಫ್ಲೈನ್ ಕ್ಲಾಸಸ್ ಅಷ್ಟೇ, ನಾನು ಎಷ್ಟೇ ಜನ ಕ್ಲಾಸಸ್ ಅಲ್ಲಿ ಇದ್ರು 1-on-1 ಪ್ರತಿಯೊಬ್ಬರ ಹತ್ರನೂ ಹೋಗಿ ಟೀಚ್ ಮಾಡ್ತೀನಿ. 1-on-1 ಸೆಷನ್ಸ್ ನಂದು. ಗ್ರೂಪ್ ಅಲ್ಲಿ ಇದ್ರು ಅಷ್ಟೇನೆ, ಪ್ರತಿಯೊಬ್ಬರಿಗೂ ಇಂಡಿವಿಜುವಲ್ ಆಗಿ ಹೋಗಿ ನಾನು ಟೀಚ್ ಮಾಡ್ತೀನಿ. ಸೊ ಹಾಗಾಗಿ ಆಫ್ಲೈನ್ ಕ್ಲಾಸ್ ಕೂಡ ಇರುತ್ತೆ. ಇವಾಗ ಆಫರ್ ನಡೀತಾ ಇದೆ, ಇಂಟ್ರೆಸ್ಟ್ ಇದ್ದವರು ಜಾಯಿನ್ ಆಗ್ಬೋದು. ಮತ್ತೆ ಇವಾಗ ಸೇಮ್ ಇವಾಗ ಡಬಲ್ ಕ್ರೋಶೆ ಸ್ಟಿಚ್ ನಾವೇನ್ ಮಾಡ್ಕೊಂಡ್ವಿ ಅಲ್ವಾ, ಅದೇ ಡಬಲ್ ಕ್ರೋಶೆ ಸ್ಟಿಚ್ ನ ಗ್ಯಾಪ್ ಒಳಗಡೆಗೆ 5 ಡಬಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ಕೋಬೇಕು. ಈ ಒಂದು ಬೇಸು ನಾನು ಸುಮಾರು ವಿಡಿಯೋಗಳಿಗೆ ಮಾಡಿ ತೋರಿಸಿದೀನಿ. ಸೊ ಹಾಗಾಗಿ ಸ್ವಲ್ಪ ಫಾಸ್ಟ್ ಆಗೇನೆ ಮಾಡ್ತಾ ಇದ್ದೀನಿ. ತುಂಬಾ ವಿಡಿಯೋ ಫಾಸ್ಟ್ ಆಯ್ತು ಅಂದ್ರೆ ಸ್ಲೋ ಮಾಡಿ ಕೂಡ ನೋಡೋ ಆಪ್ಷನ್ ಇದೆ. ಸೊ ವಿಡಿಯೋನ ಸ್ಲೋ ಮಾಡಿ ಕೂಡ ನೀವು ನೋಡ್ಕೋಬಹುದು. ನೋಡಿ, ಡಬಲ್ ಕ್ರೋಶೆ ಗ್ಯಾಪ್ ಒಳಗಡೆಗೆ 5 ಡಬಲ್ ಕ್ರೋಶೆ ಮಾಡ್ಕೊಂಡಿದೀನಿ. ಇವಾಗ ಸೂಜಿ ಮೇಲೆ ದಾರ ತಗೊಂಡು ಸ್ಲ್ಯಾಂಟಿಂಗ್ ಆರ್ಚ್ ನೋಡ್ಕೊಳ್ಳಿ, ಈ ತರ ಎಲ್ಲಿಗೆ ಬರುತ್ತೋ ನೋಡ್ಕೊಂಡು ಅಲ್ಲಿಗೆ ನಾವು ಡೈರೆಕ್ಟ್ ಡಬಲ್ ಕ್ರೋಶೆ ಸ್ಟಿಚ್ ನ ಮಾಡ್ಕೋಬೇಕು. ಇವಾಗ ಒಂದು ಚೈನ್ ಹಾಕೊಳ್ಳಿ.
ಒಂದು ಚೈನ್ ಹಾಕೊಂಡು ಒಂದು ಬೀಡ್ನ ಹಾಕೋಬೇಕು. ಹಾಗೆ ಸುಮಾರು ಜನ ಕೇಳ್ತಾ ಇದ್ರಿ ಬೀಡ್ಸ್ ಕಲರ್ಸ್ ಶೇಡ್ ಆಗತ್ತೆ ಅಂತ ಹೇಳಿ. ನಾನಿಲ್ಲಿ ಯೂಸ್ ಮಾಡ್ತಾ ಇರೋದು ಆರಿ ಎಂಬ್ರಾಯ್ಡ್ರಿ ಯೂಸ್ ಮಾಡ್ತೀವಿ ಅಲ್ವಾ, ಬಂಚಸ್ ಅಲ್ಲಿ ಬರುತ್ತೆ ಬೀಡು. ಈ ಒಂದು ಬೀಡ್ನ ಯೂಸ್ ಮಾಡ್ತಿರೋದು. ಇದು ಕಲರ್ ಹೋಗೋದೇ ಇಲ್ಲ ಅಂತಲ್ಲ, ಬಟ್ ಲೈಫ್ ತುಂಬಾ ಇರುತ್ತೆ ಈ ಬೀಡ್ಗೆ. ನೋಡಿ, ಡಬಲ್ ಕ್ರೋಶೆ ಗ್ಯಾಪ್ ಒಳಗಡೆಗೆ ಮತ್ತೆ 5 ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋಬೇಕು. ಪ್ರೊಸೀಜರ್ನ ಫಾಲೋ ಮಾಡಿ. ಹಾಗೇನೆ ಬೀಡ್ ಹಾಕೋದ್ಕಿಂತ ಮುಂಚೆ ಒಂದು ಚೈನ್ ಹಾಕಿದ್ದೆ, ಬೀಡ್ ಆದ್ಮೇಲೂ ಕೂಡ 2 ಚೈನ್ ಹಾಕಿದ್ದೆ. ಈ ಒಂದು ಟಿಪ್ ಕೂಡ ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿ. ಸುಮಾರು ಜನ ಫಸ್ಟ್ ಚೈನ್ ಹಾಕಲ್ಲ, ಆಮೇಲೆ ಬೀಡ್ ಹಾಕ್ತಾ ಹೋಗ್ತೀರಾ. ಸೊ ಇದು ಆಕ್ಚುಲಿ ನನ್ನ ಸ್ಟೂಡೆಂಟ್ಸ್ ಅಲ್ಲೇನೆ ನಾನು ನೋಡ್ತಾ ಇರ್ತೀನಿ ಏನ್ ಮಿಸ್ಟೇಕ್ಸ್ ಮಾಡ್ತಾರೆ ಅಂತ. ಸೊ ಹಾಗಾಗಿ ಇದನ್ನ ಪಾಯಿಂಟ್ ಔಟ್ ಮಾಡಿ ಹೇಳ್ತಾ ಇದ್ದೀನಿ ಹೇಗ್ ಮಾಡ್ಕೋಬೇಕು ಅಂತ. ನೋಡಿ, ಸ್ಲ್ಯಾಂಟಿಂಗ್ ಆರ್ಚ್ ಕಂಪ್ಲೀಟ್ ಆದ್ಮೇಲೆ ಲಾಕ್ ಮಾಡಬಾರ್ದು. ಈ ರೀತಿ ಸ್ಟ್ರೈಟ್ ಆಗಿ ನೋಡಿ ಡೈರೆಕ್ಟ್ ಡಬಲ್ ಕ್ರೋಶೆ ಸ್ಟಿಚ್ ನ ವರ್ಕ್ ಮಾಡ್ಕೋಬೇಕು. ಸೊ ನೋಡಿ, ಇದು ಸ್ಲ್ಯಾಂಟಿಂಗ್ ಆರ್ಚಸ್ ಈ ರೀತಿ ಬರುತ್ತೆ. ಮೊದಲನೇ ಆರ್ಚು ಇದೇ ರೀತಿ ಬರೋದು. ಇದೇ ರೀತಿ ಪೂರ್ತಿ ಎಂಡ್ ವರ್ಗು ವರ್ಕ್ ಮಾಡ್ಕೊಳ್ಳಿ. ಸೊ ನೋಡ್ತಾ ಇರ್ಬೋದು, ಫುಲ್ ಎಂಡ್ ವರ್ಗು ಸೇಮ್ ನಾನು ಯಾವ ರೀತಿ ಮಾಡಿ ತೋರಿಸ್ದೆ ಅಲ್ವಾ, ಚಿಕ್ಕ ಚಿಕ್ಕ ಸ್ಲ್ಯಾಂಟಿಂಗ್ ಆರ್ಚಸ್ ಅದೇ ರೀತಿ ವರ್ಕ್ ಮಾಡ್ತಾ ಹೋಗಿದ್ದೀನಿ. ಪೂರ್ತಿ ಎಂಡ್ ವರ್ಗು ಇದೇ ರೀತಿ ವರ್ಕ್ ಮಾಡಿರೋದು. ಎಲ್ಲ ಒಂದೇ ತರ ಇದೆ. ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಂದ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಇದೇ ತರ ನೀವು ಇಷ್ಟಕ್ಕೆ ಸ್ಟಾಪ್ ಮಾಡ್ಕೋಬಹುದು. ಇದನ್ನ ಒಂದು ಬಾರ್ಡರ್ ಡಿಸೈನ್ ಅಂತ ಕೂಡ ನೀವು ಮಾಡಿ ಕೊಡ್ಬೋದು. ಹಾಗೆ ಎಂಡಲ್ಲಿ ನಾನು ಲಾಕ್ ಮಾಡಿಲ್ಲ, ತೋರಿಸ್ತೀನಿ ಯಾವ ರೀತಿ ಲಾಕ್ ಮಾಡೋದು ಅಂತ ಹೇಳಿ. ಎಂಡಲ್ಲಿ ಡೈರೆಕ್ಟ್ ಡಬಲ್ ಕ್ರೋಶೆ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ, ಲಾಕ್ ಮಾಡ್ಕೋಬೇಕು ಡೈರೆಕ್ಟ್ ಆಗಿ ನಾವು. ಸೊ ಹಾಗಾಗಿ ಎಂಡಿಂಗ್ ಪಾರ್ಟ್ನ ತೋರಿಸೋಣ ಅಂತ ಹಾಗೆ ಇಟ್ಟಿದ್ದೀನಿ. ನೋಡಿ, ಎಂಡಲ್ಲಿ ಕಂಪ್ಲೀಟ್ ಆದ್ಮೇಲೆ ಈ ರೀತಿ ಸ್ಟ್ರೈಟ್ ಆಗಿಟ್ಟು ಲಾಕ್ ಸ್ಟಿಚ್ ನ ಮಾಡ್ಕೊಳ್ಳಿ, ಅಂದ್ರೆ ಸಿಂಗಲ್ ಕ್ರೋಶೆನ ವರ್ಕ್ ಮಾಡ್ಕೊಳ್ಳಿ. ಸಿಂಗಲ್ ಕ್ರೋಶೆ ಆದ್ಮೇಲೆ ಸೊ ಇದು ಕಂಪ್ಲೀಟ್ ಲಾಕ್ ಆಯ್ತು. ಇವಾಗ ನಾವು 4 ಚೈನ್ಗಳನ್ನ ಹಾಕೊಳ್ಳೋಣ. 4 ಚೈನ್ ಹಾಕೊಂಡು ಟರ್ನ್ ಮಾಡ್ಕೊಳ್ಳಿ ಸೀರೆನ. ಇಲ್ಲಿ ಬೀಡ್ ಕೆಳಗಡೆಗೆ ಲಾಕ್ ಮಾಡಬೇಕು. 4 ಚೈನ್ ಸಾಕಾಗ್ಲಿಲ್ಲ ಅಂದ್ರೆ ಒಂದು ಚೈನ್ ಎಕ್ಸ್ಟ್ರಾ ಕೂಡ ನೀವು ಹಾಕೋಬಹುದು. 4 ಚೈನ್ ಹಾಕಬೇಕು ಅಂತ ಏನಿಲ್ಲ. 4 ಚೈನ್ಗೆ ಅಲ್ಲಿವರೆಗೂ ಬರಲಿಲ್ಲ ಅಂದ್ರೆ ನೀವು 5 ಚೈನ್ ಕೂಡ ಹಾಕೋಬಹುದು. ಮತ್ತೆ 4 ಚೈನ್ ಹಾಕಿ ನೋಡಿ, ನೆಕ್ಸ್ಟ್ ಬೀಡ್ನ ಕೆಳಗಡೆಗೆ ಲಾಕ್ ಮಾಡ್ತಾ ಇದ್ದೀನಿ. ಇದು ಸೀರೆನಲ್ಲಿ ಯಾವುದೇ ರೀತಿ ಈ ಒಂದು ಕಲರ್ ಇರಲಿಲ್ಲ. ಸೊ ಕಸ್ಟಮರೇ ಕಲರ್ಸ್ನ ಹೇಳಿ ಈ ಡಿಸೈನ್ ನ ಮಾಡಿಸ್ಕೊಂಡಿರುವಂಥದ್ದು. ಸ್ಯಾರಿನಲ್ಲಿ ಇಲ್ಲದೆ ಇರೋ ಕಲರ್ಸ್ನ ಹಾಕ್ಸ್ಕೊಂಡಿದ್ದಾರೆ. ಅಂದ್ರೆ ಅವರು ಬ್ಲೌಸ್ಗೆ ಆ ರೀತಿ ವರ್ಕ್ ಮಾಡಿಸಿದೀನಿ ಅಂತ ಹೇಳಿ ಮಾಡಿದ್ದು. ಸುಮಾರು ಜನ ಈ ತರ ಕೂಡ ಆಪ್ಷನ್ ಕೊಡ್ತಾರೆ. ಯಾವುದೇ ಮೈಸೂರು ಸಿಲ್ಕ್ ಸ್ಯಾರಿಗೆ ನಾವು ವರ್ಕ್ ಮಾಡ್ಕೋಬೇಕಾದ್ರೆ ಕೇಳಿ ಫಸ್ಟ್ ಕಸ್ಟಮರ್ನ, ಸೆಲ್ಫ್ ಅಲ್ಲಿ ಮಾಡ್ಕೊಂಡಿದ್ದೀರಾ ಅಥವಾ ಮಲ್ಟಿನಲ್ಲಿ ಮಾಡ್ಕೊಂಡಿದ್ದೀರಾ ಬ್ಲೌಸ್ನ ಅಂತ. ಅವ್ರು ಮಲ್ಟಿನಲ್ಲಿ ಮಾಡ್ಕೊಂಡಿದ್ದೀನಿ ಅಂತ ಅಂದ್ರೆ ಸೇಮ್ ಕಲರ್ಸ್ನ ನಾವು ಸೀರೆ ಕುಚ್ಚಿಗೆ ಆ್ಯಡ್ ಮಾಡ್ಬೋದಾ ಅಂತ ಅವ್ರ ಪರ್ಮಿಷನ್ ತಗೊಳ್ಳಿ. ಸೊ ಮಾಡಿ ಅಂತ ಹೇಳಿದ್ರೆ ನೀವು ಮಾಡ್ಬೋದು. ಸೊ ಇಲ್ಲಿ ಇವ್ರಿಗೆ ನಾನು ಯಾವುದೇ ರೀತಿ ಕೇಳಿರಲಿಲ್ಲ, ಅವರೇ ಡೈರೆಕ್ಟಾಗಿ ಇಂತಿಂಥ ಕಲರ್ಸಲ್ಲಿ ವರ್ಕ್ ಮಾಡಿ ಅಂತ ಹೇಳಿದರು. ಸೊ ಹಾಗಾಗಿ ಸ್ವಲ್ಪ ಡಿಫ್ರೆಂಟ್ ಸೀರೆನಲ್ಲಿ ಇಲ್ಲದೆ ಇರೋ ಕಲರ್ಸಲ್ಲಿ ಈ ಒಂದು ಡಿಸೈನ್ನ ಮಾಡಿರೋವಂಥದ್ದು. ಮತ್ತೆ 4 ಚೈನ್ ಹಾಕೊಂಡು ನೆಕ್ಸ್ಟ್ ಬೀಡ್ನ ಕೆಳಗಡೆ ಈ ರೀತಿ ಗ್ಯಾಪ್ ಕೊಡುತ್ತೆ ನಿಮಗೆ, ಅಲ್ಲಿಗೆ ನಾವು ಲಾಕ್ ಮಾಡ್ಕೋಬೇಕು. ಮತ್ತೆ 4 ಚೈನ್ ಹಾಕೊಳ್ಳಿ. ಇದು ಕೂಡ ಅಷ್ಟೇ, ನೆಕ್ಸ್ಟ್ ಬೀಡ್ನ ಕೆಳಗಡೆಗೆ ಲಾಕ್ ಮಾಡ್ಕೋಬೇಕು. ನೋಡಿ, ಇದೇ ತರ ಫುಲ್ ಎಂಡ್ ವರೆಗೂ ವರ್ಕ್ ಮಾಡ್ಕೊಳ್ಳಿ. ಪೂರ್ತಿ ಎಂಡ್ ವರೆಗೂ ಕಂಪ್ಲೀಟ್ ಆಯ್ತು. ಇಷ್ಟೊತ್ತು ನೋಡಿ ಈ ರೀತಿ ರಿವರ್ಸ್ ಅಲ್ಲಿ ವರ್ಕ್ ಮಾಡಿದೆ. ಇದು ಫ್ರಂಟ್ ಸೈಡು, ಇದು ರಿವರ್ಸ್ ಅಲ್ಲಿ ಚೈನ್ ಹಾಕೊಂಡು ಬಂದಿದ್ದು ನಾನು. ಅದನ್ನ ಫ್ರಂಟ್ ಸೈಡ್ ತಿರುಗಿಸ್ಕೊಂಡ್ರೆ ಈ ರೀತಿ ಕಾಣಿಸುತ್ತೆ. ನೋಡಿ, ಈ ರೀತಿ ಕಾಣಿಸುತ್ತೆ ಫ್ರಂಟ್ ಸೈಡ್ಗೆ ತಿರುಗಿಸ್ಕೊಂಡ್ರೆ. ಇದು ಇವತ್ತಿನ ಬೇಸ್ ಲೈನ್ ಆಗುತ್ತೆ. ಇದ್ರ ಮೇಲೆ ನಾವು ಎಕ್ಸ್ಟೆನ್ಷನ್ ಮಾಡ್ಕೊಳ್ಳೋದು. ಸೊ ಲಾಸ್ಟ್ ಅಲ್ಲಿ ನಾನು 4 ಚೈನ್ ಹಾಕಿ ಲಾಕ್ ಮಾಡಿದ್ದೆ ಅಲ್ವಾ, ಅದೇ ಪಾಯಿಂಟ್ಗೆನೆ ಲಾಕ್ ಮಾಡ್ಕೊಂಡಿದ್ದೀನಿ. ಇವಾಗ ಒಂದು ಚೈನ್ ಹಾಕೋತಾ ಇದ್ದೀನಿ. ಚೈನ್ ಹಾಕಿ ಮತ್ತೆ ನಾನು 4 ಚೈನ್ ಹಾಕೋತಾ ಇದ್ದೀನಿ. ಮೊದಲನೇ ಚೈನ್ ನಾನು ಕೌಂಟ್ ತಗೊಂಡಿಲ್ಲ, ಜಸ್ಟ್ ಫಸ್ಟ್ ಲಾಕ್ ಅಂತ ಕನ್ಸಿಡರ್ ಮಾಡಿರೋದು. 4 ಚೈನ್ ಹಾಕಿ 4 ಚೈನ್ ಲಾಕ್ ನ ಮೇಲೆ ಲಾಕ್ ಮಾಡ್ಕೋಬೇಕು. ಅಲ್ಲಿಗೆ ಬಂದಿಲ್ಲ ಅಂದ್ರೆ 1 ಚೈನ್ ಎಕ್ಸ್ಟ್ರಾ ಕೂಡ ನೀವು ಹಾಕೋಬಹುದು. 4 ಚೈನ್ ಹಾಕಿ ಲಾಕ್ ಮಾಡಿ ಆಯ್ತು. ಮತ್ತೆ 4 ಚೈನ್ ಹಾಕೊಳ್ಳಿ. ನೆಕ್ಸ್ಟ್ 4 ಚೈನ್ ಲಾಕ್ ನ ಮೇಲೆ ಲಾಕ್ ಮಾಡ್ಕೋಬೇಕು. ಲಾಕ್ಗಳು ಅಷ್ಟೇ ಸ್ವಲ್ಪ ಲೂಸ್ ಆಗೇನೆ ಲಾಕ್ ಮಾಡ್ಕೊಳ್ಳಿ. ಇವಾಗ ನೀವು ಡೈರೆಕ್ಟ್ ಆಗಿ ಒಂದು 4 ಚೈನ್ ಸ್ಕಿಪ್ ಮಾಡಿ ನೆಕ್ಸ್ಟ್ 4 ಚೈನ್ ಗ್ಯಾಪ್ ಒಳಗಡೆಗೆ ತ್ರಿಬಲ್ ಕ್ರೋಶೆನ ವರ್ಕ್ ಮಾಡ್ಕೊಳ್ಳಿ.
ನೋಡಿ ಸೂಜಿ ಮೇಲೆ 2 ಸತಿ ದಾರ ತಗೊಂಡು ವರ್ಕ್ ಮಾಡೋ ಸ್ಟಿಚ್ಗೆ ನಾವು ತ್ರಿಬಲ್ ಕ್ರೋಶೆ ಅಂತ ಹೇಳ್ತೀವಿ. ಇಲ್ಲಿ 4 ಚೈನ್ 2 ಟೈಮ್ಸ್ ಹಾಕಿ ಆದ್ಮೇಲೆ ನೆಕ್ಸ್ಟ್ 4 ಚೈನ್ ಗ್ಯಾಪ್ಗೆ ಒಂದು ಸಿಂಗಲ್ ಕ್ರೋಶೆ ಮಾಡಿಕೊಂಡು ಕೂಡ ನೀವು ವರ್ಕ್ ಮಾಡ್ಕೋಬಹುದು. ಇಲ್ಲ ಅಂತ ಅಂದ್ರೆ ಲಾಕ್ ಇಂದ ಲಾಕ್ ಡೈರೆಕ್ಟ್ ಆಗಿ ವರ್ಕ್ ಮಾಡ್ಕೊಂಡ್ರು ಕೂಡ ನೀವು ಪರವಾಗಿಲ್ಲ, ಏನು ಅಂತ ಡಿಫ್ರೆನ್ಸ್ ಬರೋದಿಲ್ಲ. ಸೊ 2 ಆರ್ಚು ನಾನು ತೋರಿಸ್ತೀನಿ ಎರಡೂ ತರ ಮಾಡಿ. ಸೊ ನಿಮ್ಗೆ ಯಾವ ರೀತಿ ಐಡಿಯಾ ಸೂಟ್ ಆಗುತ್ತೆ ನಿಮ್ಮ ಸ್ಟಿಚ್ ಲೆಂತ್ಗೆ ಅನ್ನೋದನ್ನ ನೀವು ನೋಡ್ಕೊಂಡು ಅದೇ ತರ ನೀವು ವರ್ಕ್ ಮಾಡ್ಕೋಬಹುದು. ಇವಾಗ ಫಸ್ಟ್ ಮಾಡ್ತಿರೋ ಆರ್ಚ್ ನಾನು ಹೇಗ್ ಮಾಡ್ತಿದ್ದೀನಿ ಅಂತ ಅಂದ್ರೆ 4 ಚೈನ್ ಲಾಕ್ ಇಂದಾನೆ ನಾನು ಡೈರೆಕ್ಟ್ ಆಗಿ ಒಂದು 4 ಚೈನ್ ಸ್ಕಿಪ್ ಮಾಡಿ ತ್ರಿಬಲ್ ಕ್ರೋಶೆನ ಮಾಡ್ತಾ ಇದ್ದೀನಿ. ಇದು 4 ಚೈನ್ ನ ಗ್ಯಾಪ್ ಕಂಪ್ಲೀಟ್ ಆಗಿ ಫಿಲ್ ಆಗೋವರೆಗೂ ನಾವು ತ್ರಿಬಲ್ ಕ್ರೋಶೆ ಸ್ಟಿಚ್ ನ ವರ್ಕ್ ಮಾಡ್ಕೋಬೇಕು. ಕಂಪ್ಲೀಟ್ ಆಗಿ ಫಿಲ್ ಆಗಬೇಕು. ಹಾಗೆ ತ್ರಿಬಲ್ ಕ್ರೋಶೆ ಸ್ಟಿಚ್ ಅಷ್ಟೇ ಸ್ವಲ್ಪ ಸ್ಪೀಡ್ ಆಗಿದೆ, ಯಾಕಂದ್ರೆ ತುಂಬಾ ಸ್ಲೋ ಮಾಡಿದ್ರೆ ವಿಡಿಯೋ ಲೆಂತ್ ಆಗುತ್ತೆ ಅಂತ. ಸೊ ಹಾಗಾಗಿ ಸ್ವಲ್ಪ ಸ್ಪೀಡ್ ಆಗಿ ಮಾಡಿದ್ದೀನಿ. ಯಾರಿಗಾದ್ರೂ ಸ್ಲೋ ಆಗಿ ನೋಡ್ಕೋಬೇಕು ಅಂದ್ರೆ ವಿಡಿಯೋನ ಸ್ಲೋ ಆಗಿ ಕೂಡ ನೋಡೋ ಆಪ್ಷನ್ ಅಂದ್ರೆ ಸೆಟ್ಟಿಂಗ್ಸ್ ಕೂಡ ಇದೆ, ಅದನ್ನ ನೀವು ಮಾಡ್ಕೊಂಡು ಸ್ಲೋ ಮಾಡಿ ನೋಡ್ಕೋಬಹುದು. ಸೊ ಇಲ್ಲಿ ತ್ರಿಬಲ್ ಕ್ರೋಶೆ ಮಾಡಿದ್ವಿ ಅಲ್ವಾ, ಇದೇ ತರ ಫುಲ್ಲು 4 ಚೈನ್ ನ ಗ್ಯಾಪ್ ನ ನಾವು ಫಿಲ್ ಮಾಡ್ಕೋಬೇಕು. ಕಂಪ್ಲೀಟ್ ಆದ್ಮೇಲೆ ಇವಾಗ ಡೈರೆಕ್ಟ್ 4 ಚೈನ್ ನ ಲಾಕ್ ನ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಆದ್ಮೇಲೆ ನೋಡಿ ಇದು ಆರ್ಚ್ ಕಂಪ್ಲೀಟ್ ಆದ್ಮೇಲೆ ಈ ರೀತಿ ಕಾಣಿಸುತ್ತೆ. ಈ ಒಂದು ಆರ್ಚ್ಗೆ ನಾವು 13ರಿಂದ 14 ತ್ರಿಬಲ್ ಕ್ರೋಶೆನ ವರ್ಕ್ ಮಾಡಿರುವಂತದ್ದು. ಮತ್ತೆ ಇವಾಗ 4 ಚೈನ್ ಹಾಕೋತಾ ಇದ್ದೀನಿ. 4 ಚೈನ್ ಹಾಕೊಂಡು ನೆಕ್ಸ್ಟ್ 4 ಚೈನ್ ನ ಲಾಕ್ ನ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ. ಮತ್ತೆ 4 ಚೈನ್ ಹಾಕೊಳ್ಳಿ. ನೆಕ್ಸ್ಟ್ 4 ಚೈನ್ ನ ಲಾಕ್ ನ ಮೇಲೆ ಲಾಕ್ ಮಾಡ್ಕೋಬೇಕು. ಮತ್ತೆ 4 ಚೈನ್ ಹಾಕೊಳ್ಳಿ. ಆರ್ಚ್ ಕಂಪ್ಲೀಟ್ ಆದ್ಮೇಲೆ 4 ಚೈನ್ ನಾವು 3 ಸತಿ ಹಾಕಿದ್ದೀನಿ. ಸ್ಟಾರ್ಟಿಂಗ್ ಅಲ್ಲಿ ಎಂಡಿಂಗ್ ಅಲ್ಲಿ 4 ಚೈನ್ 2 ಟೈಮ್ಸ್ ಹಾಕ್ತಿವಿ, ಇನ್ ಬಿಟ್ವೀನ್ 4 ಚೈನ್ 3 ಟೈಮ್ಸ್ ಹಾಕ್ತಿವಿ. ನೋಡಿ 3 ಸತಿ 4 ಚೈನ್ ಹಾಕಿ ಆದ್ಮೇಲೆ ನೆಕ್ಸ್ಟ್ 4 ಚೈನ್ಗೆ ನೋಡಿ ಈ ರೀತಿ ಲಾಕ್ ಮಾಡ್ಕೊಂಡು ನೀವು ತ್ರಿಬಲ್ ಕ್ರೋಶೆನ ವರ್ಕ್ ಮಾಡ್ಬೋದು. ಅಂದ್ರೆ ನೆಕ್ಸ್ಟ್ 4 ಚೈನ್ ನ ಗ್ಯಾಪ್ಗೆ ತ್ರಿಬಲ್ ಕ್ರೋಶೆನ ವರ್ಕ್ ಮಾಡ್ಕೋಬಹುದು. ಫಸ್ಟ್ ಆರ್ಚ್ ನಾನು ಯಾವ ರೀತಿ ಮಾಡಿದ್ದೆ ಅಂದ್ರೆ 4 ಚೈನ್ ಲಾಕ್ ಇಂದಾನೆ ಡೈರೆಕ್ಟ್ ಆಗಿ 4 ಚೈನ್ ಸ್ಕಿಪ್ ಮಾಡಿ ತ್ರಿಬಲ್ ಕ್ರೋಶೆನ ವರ್ಕ್ ಮಾಡ್ಕೊಂಡಿದ್ದೆ. ನೋಡಿ ಇಲ್ಲಿ ಲಾಕ್ ಇಂದ ಲಾಕ್ ಮಾಡಿರುವಂತದ್ದು. ಸೊ ಇದನ್ನ ಇಲ್ಲಿ ಒಂದು ಸಿಂಗಲ್ ಕ್ರೋಶೆ ಹಾಕಿ ವರ್ಕ್ ಮಾಡ್ತಿರುವಂತದ್ದು. ಸೊ ನೋಡಿ ಇಲ್ಲಿ ಸಿಂಗಲ್ ಕ್ರೋಶೆ ಹಾಕಿದೆ ಅಲ್ವಾ 4 ಚೈನ್ ಗ್ಯಾಪ್ಗೆ. ಇವಾಗ್ಲೂ ಅಷ್ಟೇ ಆರ್ಚ್ ಎಂಡ್ ಮಾಡ್ಬೇಕಾದ್ರೆ 4 ಚೈನ್ ಗ್ಯಾಪ್ ಒಳಗಡೆಗೆ ಒಂದು ಲಾಕ್ ಮಾಡ್ಕೊಂಡು ಆಮೇಲೆ 4 ಚೈನ್ ನ ಲಾಕ್ ನ ಮೇಲೆ ಲಾಕ್ ಮಾಡ್ಕೋತೀನಿ. ಸೊ ಇದು 2 ಆರ್ಚ್ಗಳನ್ನ ನಾನು ಈ ರೀತಿ ಮಾಡಿರೋದು. ಸೆಕೆಂಡ್ ಆರ್ಚ್ ಬಂದು ಒಂದು ಎಕ್ಸ್ಟ್ರಾ ಲಾಕ್ ತಗೊಂಡಿರುವಂತದ್ದು. ಫಸ್ಟ್ ಆರ್ಚ್ ಡೈರೆಕ್ಟ್ ಸ್ಟಿಚ್ ತಗೊಂಡಿರುವಂತದ್ದು. ನೋಡಿ ಇಲ್ಲಿ ಲಾಕ್ ಆದ್ಮೇಲೆ ಒಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆನ ತಗೊಂಡಿದ್ದೀನಿ. ಇಲ್ಲಿ ಯಾವುದೇ ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆನ ತಗೊಂಡಿಲ್ಲ, ಡೈರೆಕ್ಟ್ ಆಗಿ ನಾನು ವರ್ಕ್ ಮಾಡಿರುವಂತದ್ದು. ನಿಮ್ಗೆ ಯಾವ ರೀತಿ ಕಂಫರ್ಟಬಲ್ ಅನ್ಸುತ್ತೋ ಎಳಿದೇ ಇರೋ ತರ ಆ ರೀತಿ ವರ್ಕ್ ಮಾಡ್ಕೊಳ್ಳಿ. ನೋಡಿ ಕಂಪ್ಲೀಟ್ ಆಯ್ತು ಪೂರ್ತಿ. ಇವಾಗ ನೆಕ್ಸ್ಟ್ ಲೇಯರ್ ಮಾಡೋದಕ್ಕೆ ನಾವು ಫಸ್ಟ್ ಎಲ್ಲಿಗೆ ವೈಟ್ ಕಲರ್ ಥ್ರೆಡ್ ನ ಲಾಕ್ ಮಾಡಿದ್ವಿ ಅಲ್ವಾ, ಅದೇ ಪಾಯಿಂಟ್ಗೆ ನೀಡಲ್ ನ ಹಾಕಿ ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಆದ್ಮೇಲೆ 4 ಚೈನ್ ಹಾಕೊಳ್ಳಿ. ಫೋರ್ ಚೈನ್ ಹಾಕೊಂಡು ಈ ಲಾಕ್ ವರ್ಗು ನೋಡ್ಕೊಳ್ಳಿ. ಕರೆಕ್ಟಾಗಿ ಬಂದ್ರೆ ಅಲ್ಲಿಗೆನೆ ಲಾಕ್ ನ ಮೇಲೆ ಲಾಕ್ ಮಾಡ್ಕೊಳ್ಳಿ. ಇಲ್ಲೂ ಅಷ್ಟೇ ನೆಕ್ಸ್ಟ್ 4 ಚೈನ್ಗೆ ಒಂದು ಸಿಂಗಲ್ ಕ್ರೋಶೆ ಹಾಕಿ ಕೂಡ ನೀವು ವರ್ಕ್ ಮಾಡ್ಕೋಬಹುದು. ಇಲ್ಲ ಅಂತ ಅಂದ್ರೆ ಡೈರೆಕ್ಟ್ ತಗೋತೀನಿ ಅಂತ ಅಂದ್ರೆ ಹಾಗೆ ಕೂಡ ನೀವು ವರ್ಕ್ ಮಾಡ್ಕೋಬಹುದು. ನೋಡಿ ಇದ್ರೊಳಗಡೆ ಲಾಕ್ ಮಾಡಿ ಕೂಡ ನೀವು ವರ್ಕ್ ಮಾಡ್ಕೋಬಹುದು. ಇಲ್ಲ ಡೈರೆಕ್ಟ್ ಆಗಿ ಮಾಡ್ಕೋತೀನಿ ಅಂದ್ರೆ ಡೈರೆಕ್ಟ್ ಆಗಿ ಕೂಡ ನೀವು ಮಾಡ್ಕೋಬಹುದು. ಈ ರೀತಿ ದಾರಕ್ಕೆ ಮುಂಚೆ ನಾನು ಬೀಡ್ಸ್ ನ ಹಾಕಿ ಇಟ್ಟಿದ್ದೆ. ಸೊ ಒಂದು ಬೀಡ್ ನ ಒಳಗಡೆ ತಗೊಂಡು ಸೂಜಿ ಮೇಲೆ ಒಂದ್ಸತಿ ದಾರ ತಗೊಂಡು ನೋಡಿ ತ್ರಿಬಲ್ ಕ್ರೋಶೆ ಗ್ಯಾಪ್ ಇದೆ ಅಲ್ವಾ, ಈ ಗ್ಯಾಪ್ ನ ಒಳಗಡೆಗೆ ಡಬಲ್ ಕ್ರೋಶೆ ಸ್ಟಿಚ್ ನ ಮಾಡಬೇಕು. ಬೀಡ್ ನ ಈ ರೀತಿ ಮುಂದೆ ಮಾಡ್ಕೊಂಡು ವರ್ಕ್ ಮಾಡ್ಕೊಳ್ಳಿ. ಡಬಲ್ ಕ್ರೋಶೆ ಆದ್ಮೇಲೆ 3 ಚೈನ್. ಇವಾಗ ಡಬಲ್ ಕ್ರೋಶೆ ಮಾಡಿದ್ವಿ ಅಲ್ವಾ, ಅದೇ ಡಬಲ್ ಕ್ರೋಶೆಗೆ 3 ಚೈನ್ ನ ಲಾಕ್ ಮಾಡ್ಕೋಬೇಕು. ಸೊ ಇದು ಪಿಕಾಟ್ ಸ್ಟಿಚ್ ಆಗುತ್ತೆ. ಇದಕ್ಕೆ ನಾವು ಬೀಡ್ ನ ಹಾಕಿ ವರ್ಕ್ ಮಾಡ್ತಿರುವಂತದ್ದು. ಇವಾಗ ಇನ್ನೊಂದು ಬೀಡ್ ನ ನಾನು ಈ ರೀತಿ ಒಳಗಡೆ ತಗೊಂಡು ಆಮೇಲೆ ಸೂಜಿ ಮೇಲೆ ದಾರ ತಗೊಂಡು ನೋಡಿ ನೆಕ್ಸ್ಟ್ ತ್ರಿಬಲ್ ಕ್ರೋಶೆ ಗ್ಯಾಪ್ಗೆ ನಾನು ಡಬಲ್ ಕ್ರೋಶೆನ ಮಾಡ್ತಿರೋದು. ಸೊ ಹಾಗೆ ನೋಡ್ಕೊಳ್ಳಿ.
ಬೀಡ್ನ ಯಾವ ರೀತಿ ನಾನು ಮುಂದಕ್ಕೆ ತಗೊಳ್ತೀನಿ ಅನ್ನೋದನ್ನು ಕೂಡ ತೋರಿಸಿದ್ದೀನಿ ಕರೆಕ್ಟಾಗಿ, ಅದನ್ನ ನೋಡ್ಕೊಳ್ಳಿ. ಕಂಪ್ಲೀಟ್ ಆದ್ಮೇಲೆ 3 ಚೈನ್ ಹಾಕೊಂಡು ನಾವು ಮಾಡಿದ್ದಂಥ ಡಬಲ್ ಕ್ರೋಶೆಗೆನೆ 3 ಚೈನ್ನ ಲಾಕ್ ಮಾಡ್ಕೋಬೇಕು. ಮತ್ತೆ ಇವಾಗ ಇನ್ನೊಂದು ಬೀಡ್ನ ಒಳಗಡೆ ತಗೊಳ್ಳಿ. ಸೂಜಿ ಮೇಲೆ ಒಂದ್ಸತಿ ದಾರ ತಗೊಂಡು ನೆಕ್ಸ್ಟ್ ತ್ರಿಬಲ್ ಕ್ರೋಶೆ ಗ್ಯಾಪ್ ಇದೆ ಅಲ್ವಾ, ನೋಡಿ ಈ ರೀತಿ ಗ್ಯಾಪ್ ಒಳಗಡೆಗೆ ಡಬಲ್ ಕ್ರೋಶೆ, ನೋಡಿ ಬೀಡ್ ಹಿಂದೆ ಹೋಗಿರುತ್ತೆ, ಈ ರೀತಿ ಮುಂದೆ ಮಾಡಿ ಆಮೇಲೆ 2 ಸ್ಟಿಚ್ನ ಮಾಡಿ ಡಬಲ್ ಕ್ರೋಶೆನ ಕಂಪ್ಲೀಟ್ ಮಾಡೋದು. ಇವಾಗ 3 ಚೈನ್ ಹಾಕೊಂಡು ನಾವೇನ್ ಡಬಲ್ ಕ್ರೋಶೆ ಮಾಡಿದ್ವಿ ಅಲ್ವಾ, ಅದೇ ಡಬಲ್ ಕ್ರೋಶೆಗೆ ಲಾಕ್ ಅನ್ನ ಮಾಡ್ಕೊಳ್ಳೋ ಅಂಥದ್ದು 3 ಚೈನ್. ಸೊ ಇದೇ ತರ ಪೂರ್ತಿ ಆರ್ಚ್ ನಾವು ವರ್ಕ್ ಅನ್ನ ಮಾಡ್ತಾ ಹೋಗ್ಬೇಕು. ಪ್ರತಿ ಡಬಲ್ ಕ್ರೋಶೆಗೂ 3 ಚೈನ್ ಹಾಕಿ ಲಾಕ್ ಮಾಡಲೇಬೇಕು. ಒಂದು ಬೀಡ್ನ ತಗೊಂಡೆ ವರ್ಕ್ ಮಾಡ್ಕೋಬೇಕು. ಆಫ್ಲೈನ್ ಕ್ಲಾಸಸ್ ಬಗ್ಗೆ ತುಂಬಾ ಜನ ಕೇಳ್ತಿದ್ರೆ, ಅದರಲ್ಲೂ ಬೇಸಿಕ್, ಇಂಟರ್ಮೀಡಿಯೇಟು, ಮಾಸ್ಟರ್ ಲೆವೆಲ್ 3 ಕೂಡ ಕವರ್ ಆಗಿರುತ್ತೆ. ಮಾಸ್ಟರ್ ಲೆವೆಲ್ ನೀವು ಚೂಸ್ ಮಾಡ್ಕೋಬಹುದು, ಲೇಟೆಸ್ಟ್ ಆದ್ರೂ ಚೂಸ್ ಮಾಡ್ಕೋಬಹುದು, ಅಥವಾ ನಮ್ಗೇನೆ ಕೂಡ ಆಪ್ಷನ್ಸ್ ಕೊಡ್ಬೋದು. ಎರಡೂ ರೀತಿಯ ಆಪ್ಷನ್ಸ್ ಇರುತ್ತೆ. ಸೊ ತುಂಬಾ ಎಕ್ಸೈಟಿಂಗ್ ಆಗಿರುತ್ತೆ. ಕ್ಲಾಸ್ ಅಲ್ಲಿ ಡಿಸೈನ್ಸ್ ಆಗಲಿ, ಕ್ಲಾಸ್ ಇದಾಗ್ಲಿ, ನಿಮಗೆ ಕ್ಲಾಸ್ ಡ್ಯೂರೇಷನ್ ಕೂಡ ಅಷ್ಟೇನೆ. ಸೊ ಇಂಟ್ರೆಸ್ಟ್ ಇದ್ದವರು ಇಲ್ಲಿ ಡಿಸ್ಪ್ಲೇ ಆಗ್ತಾ ಇರೋ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೇನೆ ಈ ಒಂದು ಸ್ಟಿಚ್ ಇವಾಗ ಮಾಡ್ತಾ ಇದೀನಲ್ವಾ, ಮಾಡ್ಬೇಕಾದ್ರೆ ಒಂದೇ ಟೆನ್ಷನ್ ಅಲ್ಲಿ ವರ್ಕ್ ಮಾಡಿ. ನೀವೇನಾದ್ರೂ ಒಂದ್ ಸ್ವಲ್ಪ ಲೂಸ್ ಮಾಡ್ಬಿಡ್ತು ಅಂತ ಅಂದ್ರೆ ಬೀಡು ಕರೆಕ್ಟ್ ಆಗಿ ಕೂರೋದಿಲ್ಲ, ಲೂಸು ಟೈಟು ಈ ತರ ಕುತ್ಕೊಬಿಡುತ್ತೆ. ಹಾಗಾಗಿ ನೀವು ಮಾಡ್ಬೇಕಾದ್ರೆ ಸೇಮ್ ಒಂದೇ ಟೆನ್ಷನ್ ಅಲ್ಲಿ ವರ್ಕ್ ಮಾಡಿ. ಒಂದ್ ಆರ್ಚ್ ಮಾಡ್ಬೇಕಾದ್ರೆ ಗ್ಯಾಪ್ ಒಳಗಡೆಗೆ ಲಾಕ್ ಮಾಡಿ, ಮೇಲ್ಗಡೆ ಚೈನ್ ಬರುತ್ತೆ ಅಲ್ವಾ, ತ್ರಿಬಲ್ ಕ್ರೋಶೆ ಮೇಲೆ ಚೈನು, ಅಲ್ಲಿಗೆ ನಾನು ವರ್ಕ್ ಮಾಡ್ತಾ ಇಲ್ಲ. ಒಂದೊಂದು ತ್ರಿಬಲ್ ಕ್ರೋಶೆ ಮಧ್ಯೆ ಗ್ಯಾಪ್ ಇರುತ್ತೆ ಅಲ್ವಾ, ಆ ಗ್ಯಾಪ್ಗೆ ನಾನು ವರ್ಕ್ ಮಾಡ್ತಿರುವಂಥದ್ದು. 3 ಚೈನ್ ಹಾಕಿ ಲಾಕ್ ಮಾಡ್ಕೊಳ್ಳಿ. ಸೊ ನೋಡಿ ಇಲ್ಲಿ ಏನ್ ಮಾಡಿದೀನಿ ಅಲ್ವಾ, ಇದೇ ತರ ಆರ್ಚ್ ಪೂರ್ತಿ ನೀವು ವರ್ಕ್ ಮಾಡ್ಕೋಬೇಕು. ಫ್ರೆಂಡ್ಸ್ ನೋಡ್ತಾ ಇದ್ದೀರಾ, ಆರ್ಚ್ ಪೂರ್ತಿ ಕಂಪ್ಲೀಟ್ ಆಗಿದೆ. ಕಂಪ್ಲೀಟ್ ಆದ್ಮೇಲೆ ಈ ರೀತಿ ಕಾಣಿಸ್ತಾ ಇದೆ. ಬೀಡೆಲ್ಲ ಒಂದೇ ಲೆವೆಲ್ ಕೂತ್ಕೋಬೇಕು. ಇವಾಗ ಇದನ್ನ 4 ಚೈನ್ ಗ್ಯಾಪ್ ಇದೆ ಅಲ್ವಾ, ಈ ವೈಟ್ ಕಲರ್ ಗ್ಯಾಪ್, ಅದ್ರೊಳಗಡೆಗೆ ಲಾಕ್ ಮಾಡ್ತಾ ಇದ್ದೀನಿ. ಅಂದ್ರೆ ಆರ್ಚ್ ನಾನು ಎಂಡ್ ಮಾಡ್ಕೋತಾ ಇದ್ದೀನಿ. ಆಮೇಲೆ ಲಾಕ್ ನ ಮೇಲೆ ಲಾಕ್. ಮತ್ತೆ ಇವಾಗ ಆರ್ಚ್ ನೋಡಿ ಕಂಪ್ಲೀಟ್ ಆದ್ಮೇಲೆ ಈ ರೀತಿ ಕಾಣಿಸ್ತಾ ಇದೆ. ಎಷ್ಟು ನೀಟಾಗಿ ಬಂದಿದೆ ಅಂತ ನಿಮ್ಗೆ ಗೊತ್ತಾಗ್ತಾ ಇದೆ. ಎಲ್ಲ ಕೂಡ ಈವನ್ ಆಗೇ ಇದೆ, ಎಲ್ಲೂ ಕೂಡ ಏರುಪೇರು ಆಗಿಲ್ಲ. ಸೊ ಹಾಗಾಗಿ ನಾವು ಮಾಡೋ ಟೆನ್ಷನ್ ನಮ್ಗೆ ಕರೆಕ್ಟ್ ಆಗಿರ್ಬೇಕು. ಇವಾಗ ನಾನು ಮತ್ತೆ 4 ಚೈನ್ ಹಾಕೋತಾ ಇದ್ದೀನಿ. 4 ಚೈನ್ ಹಾಕೊಂಡು 4 ಚೈನ್ ಲಾಕ್ ನ ಮೇಲೆ ಲಾಕ್ ಮಾಡ್ಕೊಳ್ಳಿ. ಲಾಕ್ ಆದ್ಮೇಲೆ ನೆಕ್ಸ್ಟ್ 4 ಚೈನ್ ನ ಗ್ಯಾಪ್ ಒಳಗಡೆಗೆ ಒಂದು ಲಾಕ್ ಮಾಡ್ಕೊಂಡು ಮತ್ತೆ ಆರ್ಚ್ ಅನ್ನ ಸ್ಟಾರ್ಟ್ ಮಾಡ್ಕೋಬೇಕು. ಫಸ್ಟ್ ಆರ್ಚ್ ಯಾವ ರೀತಿ ಮಾಡಿದ್ವಿ ಅಲ್ವಾ, ಅದೇ ರೀತಿ. ಸೊ ಬೀಡ್ ತಗೊಂಡೇ ವರ್ಕ್ ಮಾಡಿ, ಬೀಡ್ ತಗೊಳ್ಳದೆ ವರ್ಕ್ ಮಾಡಬೇಡಿ, ಅವಾಗ ಚೆನ್ನಾಗಿ ಕಾಣಿಸೋದಿಲ್ಲ. ಫಸ್ಟ್ ಬೀಡ್ನ ಒಳಗಡೆ ತಗೊಂಡು ಆಮೇಲೆ ಸೂಜಿ ಮೇಲೆ ದಾರ ತಗೋಬೇಕು. ಇವಾಗ ಡಬಲ್ ಕ್ರೋಶೆ ಸ್ಟಿಚ್ ನ ಕಂಪ್ಲೀಟ್ ಮಾಡಬೇಕು. ಮತ್ತೆ 3 ಚೈನ್ ಹಾಕಿ ಅದೇ ಡಬಲ್ ಕ್ರೋಶೆ ಸ್ಟಿಚ್ ಗೆ ಲಾಕ್ ಮಾಡ್ಕೋಬೇಕು. ನಾನು ಒಂದೇ ಆರ್ಚ್ ನ ತೋರಿಸಿರೋದು, ವಿಡಿಯೋ ಲೆಂತ್ ಆಗುತ್ತೆ ಅಂತ. ನಿಮ್ಗೆ ಏನಾದ್ರು ಅರ್ಥ ಆಗಿಲ್ಲ ಅಂತಂದ್ರೆ ಮತ್ತೆ ಹಿಂದಕ್ಕೆ ಹೋಗಿ ಫಸ್ಟ್ ಆರ್ಚ್ ವಿಡಿಯೋ ನೋಡಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ಇದೇ ತರ ಎಲ್ಲಾ ಆರ್ಚ್ಗಳಿಗೂ ನಾವು ಬೀಡ್ಸ್ಗಳನ್ನ ಹಾಕ್ತಾ ಹೋಗ್ಬೇಕು. ಎಷ್ಟು ನೀಟಾಗಿ ಬರುತ್ತೆ ಅಂದ್ರೆ, ಇದು ಸೀರೆನಲ್ಲಿ ಇಲ್ದೇ ಇರೋ ಕಲರ್ಸ್ನೇ ಹಾಕಿದ್ರು. ನಾನು ಅನ್ಕೊಂಡೆ ಯಾವ ರೀತಿ ಬರುತ್ತೆ ಗೊತ್ತಿಲ್ಲ ಅಂತ, ಬಟ್ ತುಂಬಾ ಚೆನ್ನಾಗಿ ಬಂದಿತ್ತು ಡಿಸೈನ್ ಅದು. ನೋಡಿ ಬೀಡ್ನ ಮುಂದೆ ಮಾಡಿಕೊಂಡು ಸ್ಟಿಚ್ ಕಂಪ್ಲೀಟ್ ಮಾಡಬೇಕು. ಆಮೇಲೆ 3 ಚೈನ್ ಹಾಕಿ ಅದೇ ಡಬಲ್ ಕ್ರೋಶೆಗೆ ನಾವು ಎಂಡ್ ಮಾಡ್ಕೋಬೇಕು, ಅಂದ್ರೆ ಲಾಕ್ ಮಾಡ್ಕೋಬೇಕು. ಸೊ ಇಲ್ಲೇನು ಆರ್ಚ್ ಮಾಡಿದ್ವಿ ಅಲ್ವಾ, ಇದೇ ತರ ನಾವು ಎಲ್ಲೆಲ್ಲಿ ನಾವು ಆರ್ಚ್ ಮಾಡಿದೀವೋ ಅಲ್ಲೆಲ್ಲ ಮಾಡ್ಕೊಂಡು 4 ಚೈನ್ ಗ್ಯಾಪ್ಗೆ ಕುಚ್ಚನ್ನ ಹಾಕುವಂಥದ್ದು. ಸೊ ಫ್ರೆಂಡ್ಸ್ ನೋಡ್ತಾ ಇದ್ದೀರಾ, ಡಿಸೈನ್ ಕಂಪ್ಲೀಟ್ ಆಗಿದೆ, ಕುಚ್ಚು ಕೂಡ ಕಟ್ಟಿ ಆಗಿದೆ. ನೋಡಿ ಕುಚ್ಚು ಕಟ್ಟಿದ ಮೇಲೆ ಈ ರೀತಿ ಕಾಣಿಸ್ತಾ ಇದೆ. ಆರ್ಚ್ ಅಷ್ಟೇ ಎಷ್ಟು ನೀಟಾಗಿ ಬಂದಿದೆ ಅಂತ ಹೇಳಿ. ಈ ಒಂದು ಡಿಸೈನ್ಗೆ ನೀವೇನಾದ್ರೂ ಚಾರ್ಜ್ ಮಾಡ್ಬೋದು ಅಂತ ಅಂದ್ರೆ 1500 ಇಂದ 1800 ವರೆಗೂ ಈ ಒಂದು ಡಿಸೈನ್ಗೆ ನೀವು ಚಾರ್ಜ್ ಮಾಡ್ಬೋದು. ಇವತ್ತಿನ ಡಿಸೈನು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ, ಹಾಗೆ ಹೈಪ್ ಮಾಡೋದನ್ನ ಕೂಡ ಮರಿಬೇಡಿ. ಕ್ಲಾಸಸ್ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ. ಸೊ ಇಂಟ್ರೆಸ್ಟ್ ಇದ್ದವರು ನೀವು ಚೆಕ್ಔಟ್ ಮಾಡ್ಕೋಬಹುದು. ಹಾಗೆ ತುಂಬಾ ಜನ ರಿಕ್ವೆಸ್ಟೆಡ್ ಡಿಸೈನ್ಸ್ ಕಳಿಸ್ತಾ ಇದ್ದೀರಾ, ಬಟ್ ಇವೆಲ್ಲ ನಾವು ಆಲ್ಮೋಸ್ಟ್ ಹಳೇದು ಹಾಕಿರೋದೇನೆ.
3 ವರ್ಷ 4 ವರ್ಷದ ಹಿಂದೆನೆ ಯೂಟ್ಯೂಬಲ್ಲಿ ಹಾಕಿದೀವಿ. ಅದು ಇವಾಗ ಇನ್‌ಸ್ಟಾಗ್ರಾಮಲ್ಲಿ ಟ್ರೆಂಡ್ ಆಗಿದೆ ಅಷ್ಟೇ. ಹಾಕಿದ್ದೆ ರಿಪೀಟ್ ಹಾಕಿ ಅಂತ ಅಂದ್ರೆ ನನ್ಗೇನ್ ತೊಂದ್ರೆ ಇಲ್ಲ. ಡಿಸೈನ್ಸ್ ರಿಪೀಟ್ ಹಾಕ್ಕೊಡ್ತೀನಿ. ಇಲ್ಲ ಅಂತ ಅಂದ್ರೆ ನೀವು ಹಳೆ ವಿಡಿಯೋಸ್‌ನ ಚೆಕ್ ಮಾಡಿದ್ರೆ ಆಲ್ಮೋಸ್ಟ್ ಎಲ್ಲಾ ಡಿಸೈನ್ಸು ನಾನು ಅಪ್‌ಲೋಡ್ ಮಾಡಿದೀನಿ. ಹಳೆ ಡಿಸೈನ್ಸ್‌ನ ನೋಡಿ ನೀವು ವರ್ಕನ್ನ ಮಾಡ್ಕೋಬೋದು. ಇಲ್ಲ ಸಿಗ್ತಾ ಇಲ್ಲ ಅಂತ ಅಂದ್ರೆ ನೀವು ರಿಕ್ವೆಸ್ಟ್ ರೈಸ್ ಮಾಡಿ. ನಾನ್ ನಿಮ್ಗೆ ಇನ್ನೊಂದ್ ಸತಿ ವಿಡಿಯೋ ಶೂಟ್ ಮಾಡಿ ಹಾಕ್ತೀನಿ. ಇವತ್ತಿನ ಡಿಸೈನ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆದ್ರೆ ಈ ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.